ಬಂದಿದ್ದು 6 ಗಂಟೆಗೆ, ಈಗಾಗಲೇ 6:45, 7:45. ಹಾಗಾಗಿ 1:45 ಗಂಟೆ ಹೇಗೆ ಹೋಯಿತು ಅಂತಕ್ಕಂಥದ್ದೇ ನಮಗೆ ಗೊತ್ತಾಗಲಿಲ್ಲ. ಮಕ್ಕಳ ಜೊತೆ ಇದ್ದರೆ ಕಾಲ ಹೇಗೆ ಹೋಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಈ ಒಂದು ಜಂಜಾಟದ ನಡುವೆ ಮಕ್ಕಳ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಅವರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ, ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ವಕೀಲರು, ಖ್ಯಾತ ವಕೀಲರು ಎಲ್ಲರೂ ಕೂಡ ಕೂತ್ಕೊಂಡು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸ್ತಾ ಇದ್ವಿ. ಮಕ್ಕಳ ಹಾವಭಾವ, ಅವರ ಚಲನವಲನ, ಶಿಕ್ಷಕರ ಅವರ ಶಿಸ್ತು ಎಲ್ಲದನ್ನು ಕೂಡ ನೋಡಿದಾಗ ಖಂಡಿತ ಕೂಡ ನಮಗೆ ಹೆಮ್ಮೆ ಅನಿಸ್ತದೆ. ಇಲ್ಲಿ ಓದಿದಂಥ ಮಕ್ಕಳು, ಇಲ್ಲಿ ಪ್ರತಿ ವರ್ಷ ಸುಮಾರು 250 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಹೋಗ್ತಕ್ಕಂಥವ್ರು SLC ಮಕ್ಕಳಿರ್ತಾರೆ. ಅದರಲ್ಲಿ ಈ ಸಲ 249 ಮಕ್ಕಳು ಇಲ್ಲಿದ್ದಾರೆ. ಇವತ್ತು 48 ಜನ ಮಕ್ಕಳು SLC ಪರೀಕ್ಷೆಯನ್ನು ಎದುರಿಸೋರಿದ್ದಾರೆ. ಅವರೆಲ್ಲರೂ ಕೂಡ ಸಜ್ಜಾಗಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಅದರಲ್ಲಿ ನಮಗೆ ಪ್ರಾಂಶುಪಾಲರು BO ಅವರು ಹೇಳೋವಂಥ ಸಂದರ್ಭದಲ್ಲಿ, BO ಅವರು ಸುಮಾರು 20 ಮಕ್ಕಳು 620ಕ್ಕೆ 600ಕ್ಕೂ ಹೆಚ್ಚು ಅಂಕ ತೆಗಿತಾರೆ ಅಂತಂದಾಗ BO ಅವರು ಇಲ್ಲ 25 ಮಕ್ಕಳು ತೆಗಿತಾರೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಅವ್ರ ಮಾತನ್ನು ಕೇಳಿದಾಗ ಖಂಡಿತ ಕೂಡ ನಮ್ಗೆ ಹೆಮ್ಮೆ ಅನಿಸ್ತು. ಅಷ್ಟು ನಾವು ಶಿಕ್ಷಕರಿಗೆ ನಾವು ಅವ್ರಿಗೆಲ್ಲ ರೀತಿ ಇದೇ ಥರ ಅವ್ರಿಗೆ ಸ್ಪೆಷಲ್ ಕ್ಲಾಸ್ಗಳಿರ್ಬೋದು, ಟಾಸ್ಕ್ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಹಲವಾರು ವಿಧವಾಗಿ ಅವ್ರನ್ನ ಟ್ರೈನ್ ಅಪ್ ಮಾಡ್ತಕ್ಕಂಥದ್ದು ಮಾಡಿದ್ರೆ SLCನಲ್ಲಿ ಸುಲಲಿತವಾಗಿ ಅವರು ಪರೀಕ್ಷೆಯನ್ನು ಎದುರಿಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದು ಇವತ್ತು ಅವರು ತೇರ್ಗಡೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕ ವೃಂದದವರು ಕೂಡ ಪ್ರಯತ್ನವನ್ನು ಮುಂದುವರಿಸಲಿ ಅಂತಕ್ಕಂಥದ್ದು. ಇವತ್ತು BO ಅವರು ಕೂಡ ಇವತ್ತು ಹಲವಾರು ರೀತಿಯಲ್ಲಿ ಅವ್ರು ಬಂದು ಕೆಲವು ತಿಂಗಳಾದರೂ ಕೂಡ ಅವರೊಂದು ಚಾಲೆಂಜನ್ನು ತಗೊಂಡಿದ್ದಾರೆ. ಇಲ್ಲ, ಮಕ್ಕಳು ಅವರು ಕೂಡ ಇದೇ ಕ್ಷೇತ್ರದವರಾಗಿರೋದ್ರಿಂದ ನಮ್ಮ ಕ್ಷೇತ್ರದ ಮಕ್ಕಳು ಎಲ್ಲರೂ ಕೂಡ ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು. ಬರೀ ತೇರ್ಗಡೆ ಆದರೆ ಯಾರಿಗೂ ಕೂಡ ಸಮಾಧಾನ ಇಲ್ಲ. ಈಗಿನ ಕಾಲದಲ್ಲಿ ನಿಮ್ಗೆ ಯಾರಿಗೂ ಕೂಡ ಮುಂದೆ ಭವಿಷ್ಯ ಇರಬೇಕು ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನೀವು ಪಡೆದಂಥ ಅಂಕಗಳೇ ನಿಮಗೆ ಮುಂದಿನ ವೃತ್ತಿಯನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಿಮ್ಮ ಅಂಕಗಳು ಮಾತಾಡಬೇಕು. ಆ ನಿಟ್ಟಿನಲ್ಲಿ ಮಕ್ಕಳು ಚಾಲೆಂಜಿಂಗ್ ಆಗಿ SLC PUCನಲ್ಲಿ ಪರೀಕ್ಷೆಗಳಲ್ಲಿ ನೀವು ಹೆಚ್ಚಿನ ಅಂಕವನ್ನು ಪಡಿಬೇಕಾಗ್ತದೆ. ಇದು ನಿಮಗೆ ಒಂದು ಸಾಮರ್ಥ್ಯನೂ ಕೂಡ ಹೆಚ್ಚಿಕೊಳ್ಳಿಕ್ಕೂ ಕೂಡ ಅವಕಾಶ ಆಗ್ತದೆ. ನಿಮಗೆ ಇಲ್ಲಿ ವೇದಿಕೆಗಳನ್ನ ಎಲ್ಲದನ್ನೂ ಕೂಡ ನಿಮಗೆ ಸಜ್ಜು ಮಾಡಿಕೊಡ್ತಕ್ಕಂಥ ಉದ್ದೇಶ ಏನಂದರೆ, ನೀವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ, ನಿಮ್ಮ ಸಂಸ್ಕೃತಿ, ನಿಮ್ಮ ಚಟುವಟಿಕೆ, ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಸಾಮಾಜಿಕ ಚಿಂತನೆ, ಕಳಕಳಿ ಇರ್ಬೋದು, ಇದೆಲ್ಲದನ್ನೂ ಕೂಡ ನೀವು ಅರಿತುಕೋಬೇಕಾಗ್ತದೆ. ಮತ್ತು ನಿಮ್ಮ ಕುಟುಂಬದವರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ, ನಿಮ್ಮ ಸೀಟ್ಗೆ ನಾವು ಇನ್ನೂ ಕೂಡ ಪರೀಕ್ಷೆ ಹತ್ರ ಬರ್ತಾ ಇದೆ, ಇನ್ನೂ ಕೂಡ ಹಾಸ್ಟೆಲ್ ಅಂತ ಬರ್ತಾ ಇದ್ದೀರಾ ಅಂತ ಹಲವಾರು ಪೋಷಕರನ್ನು ಕೂಡ ನಾವು ಕೇಳಿ, ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಮಕ್ಕಳಿಗೆ ಹಾಸ್ಟೆಲಲ್ಲಿ ಕೊಡಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಸುಮಾರು ಜನಕ್ಕೆ ಅದನ್ನು ತುಮಕೂರಲ್ಲಿರ್ಬೋದು, ಟಿಪ್ಟೂರಲ್ಲಿರ್ಬೋದು, ನಮ್ಮ ಮೊರಾರ್ಜಿ ಶಾಲೆಗಳಲ್ಲಿರ್ಬೋದು ಒದಗಿಸ್ಕೊಡೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೇವೆ. ಅದರಲ್ಲೂ ಗ್ರಾಮೀಣ ಮಟ್ಟದ ಮಕ್ಕಳಿಗೆ, ನಮ್ಮ ಕ್ಷೇತ್ರದ ಮಕ್ಕಳಿಗೆ ಸುಮಾರು 75% ರಿಸರ್ವೇಷನ್ ಇದೆ ಅಂತಲೂ ಕೂಡ ನಾವೆಲ್ಲ ಕೂಡ ಕೇಳಿದ್ದೇವೆ. ಅದರಿಂದ ಇಲ್ಲಿ ಸ್ಥಳೀಯ ಮಕ್ಕಳಿಗೂ ಕೂಡ ಒಂದು ಆದ್ಯತೆಯೂ ಕೂಡ ಇರೋದ್ರಿಂದ ಮೊರಾರ್ಜಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಇರ್ಬೋದು, ಈ ಥರ 5 ವಸತಿ ಶಾಲೆಗಳು ನಮ್ಮ ಕ್ಷೇತ್ರದಲ್ಲಿದೆ. ಜೊತೆಗೆ ಈಗಾಗಲೇ ಒಂದು ಮೈನಾರಿಟಿ ಅಲ್ಪಸಂಖ್ಯಾತರ ವಸತಿ ಶಾಲೆನೂ ಕೂಡ ಈಗ ಮಂಜೂರಾಗಿದೆ. ಅದನ್ನು ಕೂಡ ಈ ಉಳಿಯಾರ ಭಾಗದಲ್ಲಿ, ಕಾರಹಳ್ಳಿ ಭಾಗದಲ್ಲಿ ಮಾಡೋಕ್ಕೆ ಒಳ್ಳೆ ಜಾಗವನ್ನು 10 ಎಕರೆ ಜಾಗನೂ ಕೂಡ ಈಗಾಗಲೇ ನೋಡಿದ್ದೀವಿ. ಈ ಜಾಗನೂ ನಮ್ಮ ಲಾಯರ್ ಸಾಹೇಬರು ಹೇಳಿದ ರೀತಿಯಲ್ಲಿ ಹಿಂದೆ ನಾವು ತಹಸೀಲ್ದಾರ್ ಎಲ್ಲ ಗುಡ್ಡಗಳೆಲ್ಲ ಹತ್ತಿ ನೋಡಿ ಪ್ರಯತ್ನ ಮಾಡಿ ಈ ಜಾಗವನ್ನು ಹುಡುಕಿದ್ದು. ಯಾಕೆಂದರೆ ಮಕ್ಕಳಿಗೆ ಓದಲಿಕ್ಕೆ ತಿಳಿಯಾದ ವಾತಾವರಣ ಇರಬೇಕು, ಇಲ್ಲಿ ಯಾವುದೇ ಅಡೆತಡೆ ಇರಬಾರ್ದು. ಮಕ್ಕಳಿಗೆ ಪ್ರಶಾಂತವಾಗಿ ಏಕಾಂತತೆ ಇದ್ದರೆ ಗ್ರಹಿಸ್ಕೊಳ್ಳಿಕ್ಕೆ ನಿಮಗೆ ಹಲವಾರು ಆಲೋಚನೆಗಳು ಮಕ್ಕಳಲ್ಲಿ ನಾವು ನೋಡಿದ್ದೇವೆ. ನಾನು ವಸತಿ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಹಲವಾರು ಪ್ರಶ್ನೆಗಳು ಕೇಳ್ತೀನಿ. ಪ್ರಬಂಧಗಳು ನಿಂತಹ ಸಂದರ್ಭದಲ್ಲೇ ಯಾವುದಾದ್ರು ಒಂದು ವಿಷಯ ಕೊಟ್ಟರೆ ಅದ್ರ ಬಗ್ಗೆ ಹೇಳಿ ಅಂದರೆ ಅಷ್ಟು ಚೆನ್ನಾಗಿ ಸರಾಗವಾಗಿ ಹೇಳ್ಕೊಂಡು ಹೋಗುವಂಥ ಮಕ್ಕಳನ್ನು ಕೂಡ ನಾವು ನೋಡಿದ್ದೀವಿ. ಅದರಿಂದ ಖಂಡಿತ
ನಿಮಗೆ ವಾತಾವರಣನೂ ಕೂಡ ತಿಳಿಯಾಗಿದೆ, ನಿಮಗೆ ಉತ್ತಮವಾದ ಶಿಕ್ಷಕರ ತಂಡನೂ ಕೂಡ ಇಲ್ಲಿರೋದ್ರಿಂದ ಖಂಡಿತ ನಿಮ್ಗೆ ಓದಲಿಕ್ಕೆ ಏನು ಕೂಡ ಕೊರತೆ ಇಲ್ಲ. ಮತ್ತು ನೀವೇ ಹೇಳಿದ್ರಿ, ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಯಲ್ಲಿ ಏನು ಟಾಪರ್ಸ್ ಇದ್ದಾರೆ ಅವರೆಲ್ಲರನ್ನು ಕೂಡ ಕರೆಸಿ ಮೊನ್ನೆ ರೋಟರಿ ಶಾಲೆಯಲ್ಲಿ ನಾವೊಂದು ಅವರಿಗೆ ತರಬೇತಿ ಶಿಬಿರನ್ನು ಕೂಡ ಹಮ್ಮಿಕೊಂಡಿದ್ವಿ. ಯಾರು 625 ಅಂಕ ಪಡೆದಂಥ ಮಗುದು ಆನ್ಸರ್ ಪೇಪರ್ನು ಕೂಡ ತರಿಸಿ ಅದೆಲ್ಲದನ್ನು ಕೂಡ ಅವ್ರಿಗೆ ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಧೈರ್ಯವನ್ನು ತುಂಬಿ ಪರೀಕ್ಷೆನ ಎದುರಿಸಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ಟ ನಿಟ್ಟಿನಲ್ಲಿ ಎಲ್ಲ ರೀತಿ ತಯಾರಿಯನ್ನು ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳಿ. ಯಾಕೆ ಇದೆಲ್ಲ ಇವತ್ತು ಒಂದು ಅಂಗನವಾಡಿಗೆ ಕಾಲಾದ್ರೂ ಕೂಡ ಅವ್ರಿಗೆ ಕೆಲಸ ಸಿಗಬೇಕು ಅಂದರೆ ಮೆರಿಟ್ ಮೇಲೆ, ಒಬ್ಬರು ಅಡುಗೆ ಸಹಾಯಕಿ ಕೆಲಸ ಕೊಡಬೇಕು ಅಂದರೂ ಅವ್ರ ಪರ್ಸೆಂಟ್ ಮೇಲೇನೆ. ಆದ್ದರಿಂದ ಇನ್ನು ಮುಂದೆ ಯಾರೂ ಕೂಡ ನಿಮಗೆ ಕೆಲಸ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು ನಿಮ್ಮ ಅಂಕಗಳು ಪಡೆದಿರ್ತೀರ, SLC ಇರ್ಬೋದು, PUC ಇರ್ಬೋದು, ಮುಂದೆ ಅದು ನಿಮಗೆ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ನಿಮಗೆ ಒಂದು ಕೆಲಸವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತಿಂದನೇ ನಿಮಗೆ ಬೇರೆ ಚಿಂತೆ ಬೇಡ, ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಎಲ್ಲ ಕೂಡ ಇರ್ತದೆ. ಅದರಿಂದ ನಿಮಗೆ ಇರ್ತಕ್ಕಂಥದ್ದು ಜವಾಬ್ದಾರಿ ಒಂದೇ, ನಿಮಗೆ ಬೇರೆ ಏನೂ ಕೊರತೆ ಇಲ್ಲ. ಇಲ್ಲಿ ಮೊದಲು ಮಕ್ಕಳು ಹೇಳಿದ್ರು, ನಾವು ಎಲ್ಲ ಕೂಡ ಹಾಸ್ಟೆಲ್ ಓದಂಥವ್ರೆ, ನಾನು ಕೂಡ 10 ವರ್ಷ ಹಾಸ್ಟೆಲಲ್ಲಿ ಇದ್ದವ್ರು. ನಳಂದ ಸ್ಕೂಲಲ್ಲಿ ಸೈನ್ಸ್ ತೊಗೊಂಡ್ರೆ ನೆಕ್ಸ್ಟ್ ಡಾಕ್ಟ್ರು, ಇಂಜಿನಿಯರ್ಸು, ಮತ್ತು ಅದ್ರ ಜೊತೆಯಲ್ಲೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೂಡ ಪಡಿಬೋದಾಗ್ತದೆ. ನೀವು IAS ಇರ್ಬೋದು, IPS ಇರ್ಬೋದು. ಇಲ್ಲಿ ಎಷ್ಟು ಜನದ ಯಾರ್ಯಾರು ಹಣೆಯಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ, ನೀವು ಅದನ್ನು ಬರೆದಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ನೀವು ಅದಕ್ಕೆ ಪರಿಶ್ರಮನೂ ಕೂಡ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪೋಷಕರು ಕೂಡ ಸಾಕಷ್ಟು ಶ್ರಮ ಆಗ್ತಾ ಇದ್ದಾರೆ. ಎಲ್ಲೆಲ್ಲೋ ಮಕ್ಕಳು ಬೇರೆ ಕಡೆ ಓದ್ತಾ ಇದ್ರೆ ಅವರಿಗೆ ಅವರ ಎಲ್ಲ ಚಲನವಲನೂ ಕೂಡ ಹೋಗಿ ನೋಡ್ಕೊಳ್ಳೋವಂಥದ್ದು ಕೂಡ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ ಧೈರ್ಯವಾಗಿ ಮುಕ್ತವಾಗಿ ಓದುವಂಥ ಅವಕಾಶ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಈ ಒಂದು ಪರಿಸರದಲ್ಲಿ ದೊರಕಿದೆ. ಖಂಡಿತ ಇದನ್ನು ಸದ್ಬಳಕೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಉತ್ತಮವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಈ ಒಂದು ಸಂಸ್ಥೆ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತದೆ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಅದರಲ್ಲೂ ಕೂಡ ಸತೀಶ್ ಅವರು ಮತ್ತು ಸಂಗಡಿಗರೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಅವರು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಏನೂ ಕೂಡ ಒಂದು ಲೋಪದೋಷ ಬರದ ರೀತಿಯಲ್ಲಿ ಇವತ್ತು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ BO ಅವರು ಹೇಳಿದ ರೀತಿಯಲ್ಲಿ ಇವತ್ತು ನಾವು CET ಕೋಚಿಂಗ್ ಹಿಂದೆ ಮಾಡ್ತಾ ಇದ್ವಿ. ಹಿಂದೆನೂ ಕೂಡ 5 ವರ್ಷ ನಾವು ಮಾಡಿದ್ವಿ. ನಾನು ಶಾಸಕರಾಗಿದ್ದಾಗ ಕಳೆದ 5 ವರ್ಷನೂ ಕೂಡ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ನಮಗೆ ಜಾಗ ಒದಗಕ್ಕೆ ಸಿಗಲಿಲ್ಲ. ಅವಾಗ ಸರ್ಕಾರದಿಂದ ಲೆಟ್ರ್ ಕೊಟ್ಟರು ಕೂಡ ಅಂಬೇಡ್ಕರ್ ಭವನ ಏನು ಕೊಡಲ್ಲ ಅಂತ ಕೊಟ್ಬಿಟ್ರು. ಹಾಗಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲೂ ಕೂಡ ಹೊರಗಡೆ ಅದಕ್ಕೂ ಕೂಡ ತಿಳಿ ವಾತಾವರಣ ಬೇಕು. ಅದರಿಂದ ಇವಾಗ ನಮ್ಮಲ್ಲಿ 248 ಮಕ್ಕಳು ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ. BO ಅವರು ನಾವು ಅದನ್ನೆಲ್ಲ ಕಾಲೇಜಿನಲ್ಲೂ ಕೂಡ ನಾವು ಮಕ್ಕಳನ್ನು ಕೇಳಿ ಅವರೆಲ್ಲರೂ ಇವತ್ತು ಕೂಡ ನಾವು ಮೇಘಲಹಳ್ಳಿಗೆ ಹೋಗಿದ್ವಿ. ಅಲ್ಲೂ ಕೂಡ ಅವ್ರದ್ದು ಯಾರೋ ಒಬ್ಬರು ಪೋಷಕರು ಬಂದು ನನ್ನ ಮಗನೂ ಕೂಡ ದಯಮಾಡಿ CETಗೆ ಸೇರಿಸ್ಬೇಕು ಅಂದರು. BO ಅವ್ರಿಗೆ ಕೊಡಿ ಅಂತ ಹೇಳಿದೆ. ಈ ಥರ ಉಪಯೋಗಿಸ್ಕೊಳ್ಳಿ. ಅಲ್ಲಿಗೆ ಉಚಿತವಾಗಿ ಅವ್ರಿಗೆ ಎಲ್ಲ ರೀತಿಯ ಕೋಚಿಂಗ್ ಜೊತೆಗೆ ಅವ್ರಿಗೆ ಮೆಟೀರಿಯಲ್ ಅಂದರೆ ಪುಸ್ತಕ, ಅಲ್ಲಿ CET ಬೇಕಾದಂಥ ಎಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಉತ್ತಮವಾದ 15-20 ವರ್ಷ ನುರಿತಂಥ ಅಲ್ಲಿ ಶಿಕ್ಷಕರು ಕೂಡ ಅಲ್ಲಿ ಬಂದು ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಎಳ್ನೋಡು ಭಾಗದಲ್ಲೊಂದು ಮತ್ತು ಇಲ್ಲಿ ದಸೂಡಿ ಭಾಗದಲ್ಲೊಂದು, ಈ ಕಡೆ ಮಾಡಿದ್ರೆ ಎಲ್ಲ ಭಾಗದಲ್ಲೂ ಕೂಡ ನಮ್ಮಲ್ಲಿ ಮಕ್ಕಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಮೊರಾರ್ಜಿ ಶಾಲೆಗಳನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಿ ವ್ಯಾಸಂಗ ಮಾಡಿದಂಥ ಮಕ್ಕಳೆಲ್ಲರೂ ಕೂಡ ಅವ್ರ ಭವಿಷ್ಯ ಉಜ್ವಲವಾಗಿರಲಿ. ಜೊತೆಗೆ ಇವತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಬರೀ ನಾವು ಬುಕ್ ವರ್ಮ್ಸ್ ಆದ್ರೆ ಸಾಲದು, ಪುಸ್ತಕದ ಅದನ್ನೇ ಓದ್ತಾ ಅದನ್ನೇ ಇದು ಮಾಡ್ಕೊಂಡು ಹೋದ್ರ ಜೊತೆಗೆ ನೀವು ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲ ಬೇರೆ ಬೇರೆ ಇದಿದ್ದಾವೆ, ಏನು ರಂಗೋಲಿ ಸ್ಪರ್ಧೆಗಳಿರ್ತದೆ, ಡಿಬೇಟ್ ಇರ್ತದೆ, ಎಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ನೀವು ಉತ್ತಮ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಬೇಕು. ನಿಮ್ಮ ಒಂದು ಮೊದಲೇ ಕೂಡ ನಿಮ್ಮ ಶಾಲಾ ವರದಿನೂ ಕೂಡ ಓದಿರಬೇಕು ಅಂದ್ಕೋತೀನಿ. ನೀವು ಹೋಗಿ ಬಂದಂಥ ಪ್ರವಾಸಿ ಸ್ಥಳಗಳಿರ್ಬೋದು, ಐತಿಹಾಸಿಕ ಸ್ಥಳಗಳಿಗೆಲ್ಲ ಕೂಡ ಹಂಪಿ ಎಲ್ಲ ಕೂಡ ಹೋಗಿ ಬಂದಿರತಕ್ಕಂಥದ್ದನ್ನೆಲ್ಲ ಕೂಡ ನೋಡಿದ್ವಿ ನಾವು. ಅದರಿಂದ ಅವೆಲ್ಲ ಯಾಕೆಂದರೆ ಒಂದು
ಸೀಶೋರ್ ಇರ್ಬೋದು, ಎಲ್ಲದನ್ನು ಕೂಡ ನೋಡಿದಾಗ ಎಲ್ಲದನ್ನು ಕೂಡ ನಾವು ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ದೇಶ ಸುತ್ತಬೇಕಂತೆ, ಕೋಶ ಓದಬೇಕಂತೆ, ಅದನ್ನು ಮಾಡಬೇಕಾಗ್ತದೆ. ನಾವು ತಿಳ್ಕೊಬೇಕು. ನಾವು ಸಾಯೋವರೆಗೂ ಎಷ್ಟು ತಿಳ್ಕೊಂಡ್ರು ಕೂಡ ಇನ್ನೂ ಸಾಲದು. ನಾವು ಪ್ರತಿದಿನ ಎಷ್ಟು ನಾವು ಅಭ್ಯಾಸ ಮಾಡೋರು ಕೂಡ ಸಾಲದು. ಅದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮಲ್ಲಿ ಮನುಷ್ಯರಲ್ಲಿ 5% ಬುದ್ಧಿಶಕ್ತಿನೂ ಕೂಡ ನಾವು ಉಪಯೋಗಿಸಲ್ಲಂತೆ. 100%ಅಲ್ಲಿ ನಾವು ಸಾಯೋದ್ರೊಳಗಡೆ 5% ಕೂಡ ನಾವು ಉಪಯೋಗಿಸಲ್ಲ. ಇನ್ನು 95% ಮಣ್ಣಾಗಿ ಹೊಟ್ಟೋಗುತ್ತೆ ನಾವು ಸತ್ತರೆ. ಅದರಿಂದ ಎಷ್ಟು ನಾವು ಆಲೋಚನೆ ಮಾಡಿ ಅದು ಒಳ್ಳೇದಾಗಿರ್ಬೇಕು, ಒಳ್ಳೆ ತೀರ್ಮಾನಗಳಾಗಿರ್ಬೇಕು. ನೀವು ಆಲೋಚನೆ ಮಾಡೋವಂಥದ್ದು ದೇಶಕ್ಕೆ ಮಾರಕವಾಗಿರ್ಬಾರ್ದು. ನಿಮ್ಮ ಭವಿಷ್ಯ, ನೀವು ಒಬ್ಬೊಬ್ಬರು ಪ್ರಜೆಗಳು ಸತ್ಪ್ರಜೆಗಳಾದರೆ ಅದು ದೇಶಕ್ಕೆ ಕೀರ್ತಿ ತರೋ ನಿಟ್ಟಿನಲ್ಲಿ ನಿಮ್ಮ ಒಂದು ಯಶಸ್ಸಿರಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಭವಿಷ್ಯ ಅಡಗಿರ್ಲಿ ಅಂತಕ್ಕಂಥದ್ದು. ಅದು ಯಾರು ಬರೀ ಕನ್ಸ್ಕೊಂಡ್ರೆ ಉಪಯೋಗ ಇಲ್ಲ. ಆ ಕನಸು ನನಸಾಗಬೇಕು ಅಂದರೆ ನಿಮ್ಮ ಪರಿಶ್ರಮ, ನಿಮ್ಮ ಆಲೋಚನೆ, ನಿಮ್ಮ ಗುರಿ ದಿಟ್ಟವಾಗಿರಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಅಭ್ಯಾಸ ಇರಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಭವಿಷ್ಯ ಇಲ್ಲಿ ಈ ಒಂದು ಮಣ್ಣಲ್ಲಿ ನೀವೆಲ್ಲರೂ ಕೂಡ 5-6 ವರ್ಷಗಳ ಕಾಲ ನೀವು ಏನು ವಿದ್ಯಾಭ್ಯಾಸ ಮಾಡಿರ್ತೀರಿ, ಈ ಶಾಲೆಗೆ ಕೀರ್ತಿ ತರ್ತಕ್ಕಂಥದ್ದು ಮತ್ತು ಈ ಶಿಕ್ಷಕರಿಗೆ ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಿಮ್ಮ ಪೋಷಕರಿಗೆ ಹೆಮ್ಮೆ ಬರೋ ನಿಟ್ಟಿನಲ್ಲಿ ಈಗ ಅಪ್ಪನ ಮೀರಿಸಿದ ಮಕ್ಕಳಾಗಬೇಕಂತೆ, ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೀರ್ತಿ ಯಶಸ್ವಿಯಾಗಿರಲಿ ಅಂತಕ್ಕಂಥದ್ದನ್ನು ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಮತ್ತು ಮಕ್ಕಳ ಒಂದು SLC ಮಕ್ಕಳು ಇವತ್ತು ಖಂಡಿತ 48 ಜನ ಮಕ್ಕಳು ಏನು SLC ಪರೀಕ್ಷೆಗೆ ಕೂರ್ತಾ ಇದ್ದೀರಿ, ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯಶಸ್ಸನ್ನು ಕೋರ್ತಾ ನಿಮ್ಮ ಪರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಹೆಚ್ಚಿನ ಅಂಕವನ್ನು ಪಡೀಲಿ. ಪಾಸಂತೂ ಹಾಗೇ ಆಗ್ತೀರ, ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಡೌಟ್ ಇಲ್ಲ. ಆದರೆ ಹೆಚ್ಚಿನ ಅಂಕ ಪಡೀಲಿ ಅಂತಕ್ಕಂಥದ್ದನ್ನ ನಿಮಗೆ ಮತ್ತೊಮ್ಮೆ ನನ್ನ ಒಂದು ವಿಷಯವನ್ನು ಹೇಳೋದ್ರ ಜೊತೆಯಲ್ಲಿ ಇಲ್ಲಿ ಓದಂಥ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಆಶಿಸ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರ್ಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.